ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಲಬುರಗಿ ಮಹಾನಗರದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆ. ರಾಮತೀರ್ಥದ ಶ್ರೀರಾಮಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾದ ಭಕ್ತರು. ಕಲಬುರಗಿಯ ಖೂಬಾ ಪ್ಲಾಟ್, ಎಂಬಿ ನಗರ, ಬ್ರಹ್ಮಪುರ ಅಪ್ಪರ್ ಲೈನ್ ಶಿವಮಂದಿರಗಳಲ್ಲಿ ಶಿವರಾತ್ರಿ. ಮಹಾದೇವನಗರ, ಜವಳಿ ಕಾಂಪ್ಲೆಕ್ಸ್, ಅಂಚೆ ಕಚೇರಿ, ಈಶ್ವರ ಮಂದಿರ ಹಾಗೂ ಅವರ್ಸಂಗ್ ಮನೆಯಲ್ಲಿ ಪೂಜೆ. ಜೇವರ್ಗಿ ತಾಲೂಕಿನ ಕೋನಹಿಪ್ಪರಗ, ಸರಡಗಿ ಮಧ್ಯದಲ್ಲಿ ಬರುವ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಕಾಮಗಾರಿಯ ಉದ್ಘಾಟನಾ ಸಮಾರಂಭ. ಹೇಜಲ್ ಟ್ರೀ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಉದ್ಘಾಟನಾ ಸಮಾರಂಭ. ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ಅವರಿಂದ ಉದ್ಘಾಟನೆ. ಕಲಬುರಗಿಯ ಸುವರ್ಣನಗರದಲ್ಲಿರುವ ಶ್ರೀ ಬಸವಣ್ಣ ದೇವಸ್ಥಾನ, ಶ್ರೀ ವೀರಭದ್ರ ಶಿವಾಚಾರ್ಯರಿಂದ ನೂತನ ನಂದಿ ಮೂರ್ತಿಯ ಪ್ರತಿಷ್ಠಾಪನೆ. ಕಲಬುರಗಿಯ ಜಯನಗರ ಶಿವಮಂದಿರದಲ್ಲಿ ಜರುಗಿದ ಶಿವಪಾರ್ವತಿ ಕಲ್ಯಾಣ ಮಹೋತ್ಸವ. ಜಯನಗರ ಅಭಿವೃದ್ಧಿ ಶಿವಮಂದಿರ ಟ್ರಸ್ಟ್ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ. ಶಹಾಬಜಾರ್ ಕಟಗರಪುರದಲ್ಲಿರುವ 500 ವರ್ಷ ಹಳೆಯ ಶಿವಮಂದಿರ. ಎಂತಹದ್ದೇ ಬರಗಾಲ ಬಂದರೂ ಬತ್ತದೇ ಇರುವ ಬಾವಿ ಇರುವುದು ಇಲ್ಲಿನ ವಿಶೇಷ. ಎರಡ್ 2019 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಚ್ಛೆ ವ್ಯಕ್ತಪಡಿಸಿದ ಅಷ್ಟಗಿ. ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡುವಂತೆ ಅಂಬಾರಾಯ್ ಅಷ್ಟಗಿ ಅವರಿಂದ ಮನವಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ಸಮಸ್ತ ವೀಕ್ಷಕರಿಗೆಲ್ಲ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ಮಹಾನಗರದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತಿದ್ದು, ಕಲಬುರಗಿ ನಗರದ ಆಳಂದ್ ಚೆಕ್ಪೋಸ್ಟ್ ಹತ್ತಿರವಿರುವ ರಾಮತೀರ್ಥದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆದು ಪುನೀತರಾದರು. ನಮಸ್ಕಾರ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಮ್ಮ ನೆಚ್ಚಿನ ಸುದ್ದಿ ಸಮಯ ಕಲಬುರಗಿ ಮಹಾನಗರದ ಒಂದು ಮಹಾಶಿವರಾತ್ರಿಯ ದಿನದಂದು ವಿಶಿಷ್ಟವಾದಂಥ ಮಹತ್ವವುಳ್ಳಂಥ ಒಂದು ಸ್ಥಾನದ ಒಂದು ಮಹಿಮೆ ಮತ್ತು ಅದರ ಒಂದು ದರ್ಶನವನ್ನು ನಿಮಗೆ ಕಲ್ಪಿಸ್ತಾ ಇದೆ. ಸದ್ಯ ನಾವಿರೋದು ನಮ್ಮ ಕಲಬುರಗಿ ಮಹಾನಗರದ ಒಂದು ಹೊರಭಾಗದಲ್ಲಿರುವಂಥ ಆಳಂದ್ ಚೆಕ್ಪೋಸ್ಟ್ ಹತ್ತಿರದ ಒಂದು ರಾಮತೀರ್ಥ ಮಂದಿರದಲ್ಲಿ. ಇದಕ್ಕೆ ಒಂದು ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಒಂದು ಹಿನ್ನೆಲೆ ಇದೆ ಅಂತಲೇ ಹೇಳ್ಬೋದು. ತ್ರೇತಾಯುಗದಲ್ಲಿ ಪ್ರಭು ರಾಮಚಂದ್ರ ರಾವಣನ ಸಂಹಾರ ಮಾಡಿದ ನಂತರ ಶ್ರೀಲಂಕಾದಿಂದ ವಾಪಸ್ ಅಯೋಧ್ಯೆಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಒಂದು ಸೀತಾ ಮಾತೆಗೆ ನೀರಡಿಕೆ ಆಯಿತು ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ತನ್ನ ಒಂದು ಬಿಲ್ಲಿನ ಮೂಲಕ ಒಂದು ಇಲ್ಲೇ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಬಾವಿಯನ್ನು ಕೂಡ ತೆಗೆದಿದ್ದಾರೆ. ಸೊ ಆ ಒಂದು ನೀರಿನ ಮೂಲಕ ಅವರ ಒಂದು ದಾಹವನ್ನು ತೀರಿಸಿದ್ರಂತೆ. ಸೊ ರಾಮನು ಒಂದು ಆ ಬಾವಿ ತೋಡಿದಕ್ಕೆ ಅದಕ್ಕೆ ರಾಮತೀರ್ಥ ಅಂತ ಕೂಡ ಹೆಸರು ಬಂತು. ಜೊತೆಗೆ ಶ್ರೀರಾಮಚಂದ್ರ ಒಂದು ರಾವಣನ ಒಂದು ಹತ್ಯೆಯ ಒಂದು ಪಾಪವನ್ನು ತೊಳೆದುಕೊಳ್ಳೋಕ್ಕೋಸ್ಕರ ಅಂತ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದ. ಸೊ ಆ ಪೂಜೆಗೂ ಕೂಡ ಅದೇ ನೀರನ್ನು ಬಳಸಿದಕ್ಕಾಗಿ ರಾಮಚಂದ್ರ ಸ್ಥಾಪನೆ ಮಾಡಿದಂಥ ಈ ಒಂದು ಶಿವಲಿಂಗಕ್ಕೆ ರಾಮಲಿಂಗೇಶ್ವರ ಅಂತ ಕೂಡ ಹೆಸರಿದೆ. ಸೊ ಹೀಗಾಗಿ ಕಲಬುರಗಿ ಮಹಾನಗರದ ಜನತೆ ಪ್ರತಿ ವರ್ಷ ಕೂಡ ಒಂದು ಮಹಾಶಿವರಾತ್ರಿಯ ದಿನದಂದು ಇಲ್ಲಿ ಬಂದು ದರ್ಶನ ತೆಗೆದುಕೊಂಡ ನಂತರವೇ ನೀರು ಕುಡಿಯೋದಾಗಿರ್ಬೋದು ಅಥವಾ ಹಣ್ಣು ಸೇವನೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಸೊ ಯಾವ ರೀತಿ ಒಂದು ಡೇ ಜಾಸ್ತಿ ಆಗುತ್ತಾ ಹೋಗುತ್ತೋ, ಟೈಮ್ ಆಗುತ್ತಾ ಹೋಗುತ್ತೋ, ಅಷ್ಟೊಂದು ಒಂದು ಭಕ್ತರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಅಂದರೆ ನಾನು ಹಿಂದೆ ನೋಡ್ತಾ ಇರಬಹುದು ನೀವು, ಗರ್ಭಗೃಹವನ್ನು ಇಡೀಯಾಗಿ ಒಂದು ಪುಷ್ಪದ ಅಲಂಕಾರದಿಂದ ಅಲಂಕಾರ ಮಾಡಲಾಗಿದೆ. ಇದರ ಒಂದು ಹಿನ್ನೆಲೆ ಅಂದರೆ ಕಳೆದ 25ರಿಂದ 30 ವರ್ಷದಿಂದ ಮುಸ್ಲಿಂ ಬಾಂಧವರೇ ಈ ಒಂದು ಹೂವಿನ ಅಲಂಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಕಲಬುರಗಿ ಅಂದ ತಕ್ಷಣ ಯಾವ ರೀತಿ ಖಾಜಾ ಮಂದಿನವಾಜ್ ದರ್ಗಾ, ಶರಣಬಸವೇಶ್ವರ ದೇವಸ್ಥಾನ ಇದೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತ, ಆ ಒಂದು ಸಂಕೇತ ಇಲ್ಲಿ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಂಥ ಒಂದು ವಿಶಿಷ್ಟವಾದಂತಹ ಸ್ಥಳ ಇಲ್ಲಿದೆ. ಯಾವ ರೀತಿ ರಾಮನಿಗೆ ಮೋಕ್ಷ ಸಿಕ್ಕಂತ ಒಂದು ರಾಮಲಿಂಗೇಶ್ವರ ಇದೆ, ಇದರ ದರ್ಶನದಿಂದ ನಮ್ಮ ಸಕಲ ಪಾಪಗಳು ಕೂಡ ಕಳೆಯುವುದರ ಮೂಲಕ ಒಂದು ಮುಕ್ತಿ ಮಾರ್ಗ ದೊರೆಯುತ್ತೆ ಅನ್ನೋದು ಇಲ್ಲಿಯ ಭಕ್ತರ ಒಂದು ನಂಬಿಕೆ ಇದೆ. ಸೊ ಆ ಒಂದು ಗರ್ಭಗೃಹದಲ್ಲಿನ ಒಂದು ಶಿವನ ಒಂದು ಕರುಣಾಮಯಿ ದೃಷ್ಟಿಯ ಒಂದು ಮೂರ್ತಿಯ ಒಂದು ದರ್ಶನವನ್ನು ತಾವು ಕೂಡ ಮಾಡಿ ಕೃತಾರ್ಥರಾಗಿ.
ವೀಕ್ಷಕರ, ಸದ್ಯ ನಮ್ಮ ಜೊತೆ ಈ ಒಂದು ದೇವಸ್ಥಾನದ ಪ್ರಮುಖರಲ್ಲಿ ಒಬ್ಬರಾಗಿರುವಂತಹ ಅರ್ಜುನ್ ದಾಸ್ ಬುಧವಾನಿ ಸರ್ ಅವರಿದ್ದಾರೆ. ಸೊ ಈ ಒಂದು ಕ್ಷೇತ್ರದ ಹಿನ್ನೆಲೆ ಆಗಿರ್ಬೋದು, ಯಾವ ರೀತಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಇದರ ಮಹತ್ವ ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. मैं अर्जुन दास बुधवानी श्री राम तीर्थ मंदिर महोत्सव मेला कमेटी के तरफ से तथा अपनी ओर से महाशिवरात्रि महोत्सव मेले में आए हुए सभी शिव भक्तों का तहे दिल से अभिनंदन करता हूं और भगवान भोलेनाथ से प्रार्थना करता हूं सभी की मांगी हुई कामना पूरी होवे। ये ऐसी जगह है जहां पे दर्शन करते ही भोले बाबा सबकी मन की मुराद पूरी कर देता है। यहाँ में ये जो महोत्सव मेला है, आज इसको 44 साल 44 ईयर्स हो रहे हैं और लाखों लोग दर्शन को आते हैं और कई लोगों की जो नहीं, लेकिन मैं समझता हूँ सभी लोगों की मनोकामना पूरी होती है। बड़ी श्रद्धा के साथ लोग आते हैं और बड़ी श्रद्धा के साथ आते हैं और उनकी मनोकामना भोलेनाथ पूरी करता है। मैं ये महाशिवरात्रि महोत्सव मेले में सबसे ज़्यादा मैं शुक्रगुजार हूँ पुलिस डिपार्टमेंट और KSRTC बसेस, हेल्थ डिपार्टमेंट और जो है सभी CMC कॉरपोरेशन ऑफिस, सिटी कॉरपोरेशन ऑफिस कमिश्नर, ये सबका मैं शुक्रगुजार हूँ कि हर साल उनकी तरफ से हमको तहे दिल से जो है हेल्प मिलता है और मैं उम्मीद करता हूँ सदा ऐसा ही करते आएंगे। भोले बाबा के दरबार में सदा जो है ना हमारी हिम्मत और हमारी इसकी ये जो है उसकी बरोबर जो है 250 लोगों का ये पुलिस डिपार्टमेंट जो बंदोबस्त करते हैं। आज तक 44 साल में कभी कोई भी एक पैसे का एक कंकर भी यहाँ नहीं उड़ा। और भोलेनाथ की दरबार ये ऐसी है कि सब दिल से आते हैं और दिल से दर्शन करते हैं और दिल से जो है मनोकामना भगवान भोलेनाथ उनकी पूरी करता है। मैं फिर एक बार जो है ना भोले बाबा से प्रार्थना करता हूँ कि आए हुए सभी लोगों की, सभी भक्त लोगों की जो मनोकामना है वो भोले बाबा सबकी पूरी करना। जय भोलेनाथ, जय भोले। ನೋಡಿದ್ರೆ ವೀಕ್ಷಕರೇ, ನಮ್ಮ ಸುಷ್ಮಾ ಸ್ವರಾಜ್ ಅವರು ಒಂದು ಲೋಕಸಭೆಯಲ್ಲಿ ಮಾತಾಡಿದ್ರು, ಭಾರತ್ ಕೆ ಕಣ್ ಕಣ್ ಮೇ ಹೇ ಶಂಕರ್ ಅನ್ನೋ ತರ ಇಲ್ಲಿ ಕಳೆದ 44 ವರ್ಷದಿಂದ ಒಂದು ಕಂಕರ್ ಕೂಡ ಆಚೆ ಈಚೆ ಆಗದಿರೋ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ನಿತರ ಮಹಾನಗರ ಪಾಲಿಕೆ ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಒಟ್ಟಿನಲ್ಲಿ ಒಂದು ಭಕ್ತರ ಒಂದು ಮನೋಕಾಮನೆ ಈಡೇರಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರಿಯನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಒಂದು ಭಗವಾನ್ ಭೋಲೆನಾಥನ ಪ್ರೇರಣೆನೇ ಕಾರಣ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಸದ್ಯ ನಮ್ಮ ಜೊತೆ ಕೆ ರವಿಕಿರಣ್ ಅವರಿದ್ದಾರೆ, ಅವರಿಂದ ಸ್ವಲ್ಪ ಮಾಹಿತಿನ ಪಡ್ಕೊಳ್ಳೋಣ. ಈ ರಾಮತೀರ್ಥ ಮಂದಿರ ಬಗ್ಗೆ ನಾವು ಹೇಳಬೇಕಾದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ತಮ್ಮ ಧರ್ಮಪತ್ನಿ ಸೀತೆಯನ್ನು ಹುಡುಕುತ್ತಾ ಬಂದಾಗ ಇದೆಲ್ಲನೂ ದಂಡಕಾರಣ್ಯವಾಗಿತ್ತು. ಈ ದಂಡಕಾರಣ್ಯದಲ್ಲಿ ಅವರು ಎಲ್ಲಿ ಸಾಯಂಕಾಲ ಸ್ಟೇ ಮಾಡ್ತಿದ್ರು, ಅಲ್ಲಿ ಸಾಯಂಕಾಲ ಸ್ಟೇ ಮಾಡಿದಾಗ ಈಶ್ವರನ ಸ್ಥಾಪನ ಮಾಡಿ ಅವರು ಪೂಜೆ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಈ ರಾಮತೀರ್ಥ ಮಂದಿರದಲ್ಲಿ, ಅಂದರೆ ನಾವೇನು ಮಂದಿರ ಕಟ್ಕೊಂಡಿದ್ದೀವಿ, ಅಲ್ಲಿ ಶ್ರೀರಾಮಚಂದ್ರರು ಈ ಲಿಂಗವನ್ನು ಸ್ಥಾಪನ ಮಾಡಿ ಪೂಜೆ ಮಾಡಿದ್ದಾರೆ. ಹಾಗಾಗಿ ಇದರ ಹೆಸರು ರಾಮತೀರ್ಥ ಅಂತೇಳಿ ಬಂದಿದೆ. ಇದು ನಾವು ನಮ್ಮ ಮನಸ್ಸಿನಿಂದ ಏನನ್ನು ಕೇಳ್ಕೊತೀವೋ ಅದೆಲ್ಲನೂ ಪೂರ್ಣಗೊಳಿಸುವಂಥ ಒಂದು ಮಹತ್ವವಾದಂಥ ಪ್ಲೇಸ್ ಇದೆ. ಇದರಲ್ಲಿ ಕಡೆ 44 ವರ್ಷಗಳಿಂದ ನಾವು ಈ ಜಾತ್ರೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಬಂದು ಹೋಗಿದಂಥ ಭಕ್ತರನ್ನು ಕೇಳಿದ್ರೆ ಇನ್ನೂ ಹೆಚ್ಚಿಂದು ಗೊತ್ತಾಗುತ್ತೆ. ನಾವು ಪ್ರತಿನಿತ್ಯ ಬರ್ತೀವಿ, ನಮಗೆ ಅನುಭವ ಬಂದಿದ್ದು ನಾವು ಹೇಳ್ಬೋದು. ಬಟ್ ಎಲ್ಲ ಬಂದವರು ಯಾರು ಖಾಲಿ ಕೈಯಿಂದ ಹೋಗಿಲ್ಲ, ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ಹಾಗಾಗಿ ಬರುವಂಥ ಎಲ್ಲ ಭಕ್ತರು ಇನ್ನೂ ಹೆಚ್ಚಿನ ಅನುಭವ ಪಡ್ಬೋದು ಅಂತೇಳಿ ನಾವು ಇಲ್ಲಿ ಈ ಮೂಲಕ ಕೇಳ್ತಾ ಇದ್ದೀವಿ. ಎಲ್ಲ ಶಿವಭಕ್ತರಿಗೂ ಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ಜೂನ್ನಲ್ಲಿ ಜುಲೈ ಮೊದಲನೇ ವಾರದಿಂದ ರಕ್ಷಾಬಂಧನವರೆಗೆ ಅಮರನಾಥ್ ಯಾತ್ರೆ ಕೂಡ ಪ್ರಾರಂಭವಾಗ್ತದೆ. ಅದಕ್ಕಾಗಿ ರಿಜಿಸ್ಟ್ರೇಷನು ಮತ್ತು ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಉಳ್ಕೊಳ್ಳೋಕ್ಕೆ ನಾವು ಲಂಗರ್ ವ್ಯವಸ್ಥೆ ಕೂಡ ಇದೆ ನಮ್ಮ ಟ್ರಸ್ಟ್ ವತಿಯಿಂದ. ಹಾಗಾಗಿ ಯಾರಾದರೂ ಇಚ್ಛೆ ಉಳ್ಳುವಂಥ ಭಕ್ತಾದಿಗಳು ಅಮರನಾಥ್ ಯಾತ್ರೆ ಕೈಗೊಳ್ಳಬೇಕಾದ್ರೆ ಅವರೆಲ್ಲನೂ ನಮ್ಮ ಟ್ರಸ್ಟಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲನೂ ಉಚಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಹಾಗೆ ಮೇಲಿಂದ ಸೆಪ್ಟೆಂಬರ್ವರೆಗೆ ಭಾರತ ಸರ್ಕಾರ ಆಯೋಜಿಸುವಂಥ ಕೈಲಾಶ ಯಾತ್ರೆ ಕೂಡ ಇದೆ. ಅದಕ್ಕಾಗಿ ಪಾಸ್ಪೋರ್ಟ್ ಹೊಂದಿರುವಂಥ ನಮ್ಮ ಭಾರತೀಯ ನಾಗರಿಕರು ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಪಾಸ್ಪೋರ್ಟ್ ಪ್ರತಿಯನ್ನು, ಆದಮೇಲೆ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಕೊಟ್ಟರೆ ಅದು ಕೂಡ ಅಪ್ಲೈ ಮಾಡೋಣ. ಭಾರತ ಸರ್ಕಾರ ವತಿಯಿಂದ ಹೋಗುವಂಥ ಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೋದು ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು
ಎಲ್ಲರೂ ಪುನೀತರಾಗಬೇಕು ಅಂತೇಳಿ ಈ ಮೂಲಕ ಕೇಳ್ತಿದ್ವಿ. ಜೈ ಶಂಕರ್, ಜೈ ಬೋಲೆ. ತಮ್ಮ ಹೆಸರು? ಇಂದ್ರಜಿತ್ ಅಂತ. ಇಂದ್ರಜಿತ್ ಅವರೇ, ತಾವೇನು ಮಾಡ್ಕೊಂಡಿದ್ದೀರಾ? ನಾವು ಲಾಯರ್ ಆಗಿದ್ದೀವಿ ಸರ್. ಲಾಯರ್ ಆಗಿದ್ದೀರಾ? ಹಾಂ. ಓಕೆ, ಈಗ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ತಾವು? ಸರ್ ನಾನು 15 ವರ್ಷದಿಂದ ಬರ್ತಾ ಇದ್ದೀನಿ. 15 ವರ್ಷದಿಂದ ನಿರಂತರ ಸೇವೆ ಮಾಡ್ತೀವಿ ಇಲ್ಲೆಲ್ಲ. ಹೌದಾ? ಸೊ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜನ ಜಾಸ್ತಿನೇ ಆಗ್ತಾ ಇದ್ದಾರೆ. ಏನಿದ್ರ ಹಿಂದಿನ ಮಹತ್ವ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಈ ಟೆಂಪಲಲ್ಲಿ ತುಂಬ ಜನ ಬರ್ತಾರೆ. ತುಂಬ ಓಲ್ಡ್ ಟೆಂಪಲ್, ಪವರ್ಫುಲ್ ಟೆಂಪಲ್. ಎಲ್ಲ ಡೆಕೋರೇಷನ್, ಸೆಲಿಬ್ರೇಷನ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಗುಲ್ಬರ್ಗಾದಲ್ಲೇ ಅತಿ ದೊಡ್ಡ ಮಹಾಶಿವರಾತ್ರಿ ಇಲ್ಲೇ ಆಗೋದು. ಹೌದು. ಹಾಂ. ತಾವು ಸೇವೆ ಅಂದ್ರೆ ಏನೇನು ಮಾಡ್ತೀರಾ? ಇಲ್ಲಿ ಟೆಂಪಲಲ್ಲಿ ಎಲ್ಲ ಥರ ಸೇವೆ ಮಾಡ್ತೀವಿ. ಭಕ್ತರಿಗೆ ಬಿಡೋದಾಗಲಿ, ನೀರು ಕೊಡೋದಾಗಲಿ, ಹಣ್ಣು ಕೊಡೋದಾಗಲಿ, ಪ್ರಸಾದ ಕೊಡೋದಾಗಲಿ, ಈ ಎಲ್ಲ ಥರ ಸೇವೆ ಮಾಡ್ತೀವಿ. ಸೇವೆ ಮಾಡ್ತೀರಾ? ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ತುಂಬ ಖುಷಿ ಆಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಒಳ್ಳೆ ಲೈಫಲ್ಲಿ ಒಂಥರ ನೆಮ್ಮದಿ ಇದೆ ಈ ಹಬ್ಬ. ಹೌದಂತೀರಾ? ಸರಿ, ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವರು ಕಳೆದ ಸುಮಾರು 15 ವರ್ಷಗಳಿಂದ ಕೂಡ ಇಲ್ಲಿ ಸೇವೆ ಮಾಡ್ತಾ ಇದ್ದಾರಂತೆ. ಆಸ್ ಎ ಭಕ್ತರ ಥರ ದರ್ಶನ ಅಲ್ಲದೆ ಬಂದಂಥ ಭಕ್ತಾದಿಗಳು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಮಹತ್ವದ ಒಂದು ಪವರ್ ಅಂತ ಏನು ಹೇಳ್ತೀವಿ, ಒಂದು ಆಧ್ಯಾತ್ಮಿಕ ಶಕ್ತಿ ಈ ಒಂದು ಸ್ಥಳಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಾವು ನೋಡ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾನೆ ಇದ್ದಾರೆ. ಯಾವ ರೀತಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಬಿಸಿಲಿಗೂ ಕೂಡ ಲೆಕ್ಕಿಸಿದೆ ನಮ್ಮ ಕಲಬುರಗಿಯ ಜನ ಬರೆಗಾಲಿನಿಂದ ಇಲ್ಲಿ ನಡ್ಕೊಂತ ಬಂದು ಈ ಒಂದು ಶಿವನ ಅಂದರೆ ರಾಮಲಿಂಗೇಶ್ವರ ದರ್ಶನ ಪಡೆದ ನಂತರನೇ ನೀರು ಕುಡಿಯೋದಾಗಿರ್ಬೋದು ಅಥವಾ ಪ್ರಸಾದ ಹಣ್ಣು ಸ್ವೀಕಾರ ಮಾಡುವ ಒಂದು ಪರಂಪರೆನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ರಾಮಲಿಂಗೇಶ್ವರ ದರ್ಶನಕ್ಕೆ ಬಂದಂಥ ಪ್ರತಿಯೊಬ್ಬರ ಒಂದು ಮನಸ್ಸಿನ ಇಷ್ಟಾರ್ಥಗಳು ಈಡೇರಲಿ ಅಂತ ನಾವು ಕೂಡ ಹಾರಿಸ್ತಾ ಇದ್ದೀವಿ. ಸೊ ಇದೇ ರೀತಿ ಪ್ರತಿ ವರ್ಷ ಕೂಡ ಈ ಒಂದು ರಾಮಲಿಂಗೇಶ್ವರ ದರ್ಶನವನ್ನು ಮಹಾಶಿವರಾತ್ರಿ ಅಂಗವಾಗಿ ನಿಮಗೆ ನಾವು ತಲುಪಿಸ್ತಾ ಇರ್ತೀವಿ. ಸದ್ಯಕ್ಕೆ ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿಯ ಖೂಬಾ ಪ್ಲಾಟ್, ಎಂಬಿ ನಗರ, ಬ್ರಹ್ಮಪುರ ಅಪ್ಪರ್ ಲೈನ್, ಜವಳಿ ಕಾಂಪ್ಲೆಕ್ಸ್, ಮಹಾದೇವನಗರ ಸೇರಿದಂತೆ ನಗರದ ವಿವಿಧ ಶಿವಮಂದಿರಗಳಲ್ಲಿ ಹಾಗೂ ಅವರ ಸಂಗವರ ಮನೆಯಲ್ಲಿ ಶಿವನ ಪೂಜೆಯನ್ನು ಸಂಭ್ರಮದಿಂದ ಮಾಡಲಾಯಿತು. ಕಲಬುರಗಿ ಮಹಾನಗರದಾದ್ಯಂತ ಇಂದು ಶ್ರದ್ಧಾ ಭಕ್ತಿಗಳಿಂದ ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಕಲಬುರಗಿ ಮಹಾನಗರದ ಕುಬಾ ಪ್ಲಾಟ್ ನಲ್ಲಿರುವ ಶಿವಮಂದಿರದಲ್ಲಿ ಇಂದು ನಸುಕಿನ ಜಾವದಿಂದಲೇ ಮಹಾರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಇದರ ಅಂಗವಾಗಿ ಸಹಸ್ರಾರು ಜನ ಭಕ್ತಾದಿಗಳು ಆಗಮಿಸಿ ಶಿವನ ದರ್ಶನ ಪಡೆದು ಕೃತಾರ್ಥರಾದರು. ನಮ್ಮ ಹೆಸರು ಚನ್ನವೀರಯ್ಯ ಶಾಸ್ತ್ರಿಗಳು ಹಿರೇಮಠ, ಮುತ್ಯನ್ ಬಬ್ಲರ್ ಅಂತೇಳಿ ಈ ದೇವಸ್ಥಾನದ ಅರ್ಚಕರು. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ದಿನ ಬೆಳಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾರುದ್ರಾಭಿಷೇಕ ಪೂಜೆಯನ್ನು ಮಾಡ್ತೀವಿ. ಆನಂತರ 7 ಗಂಟೆಗೆ ಅಷ್ಟೋತ್ತರ ಬಿಲ್ವಾರ್ಚನೆ, ಆನಂತರ 9 ಗಂಟೆಗೆ ಮಹಾಮಂಗಳಾರತಿ ಪೂಜೆ ಇರುತ್ತೆ. ತದನಂತರ ಉಪವಾಸ ಇದ್ದವರಿಗೆ, ಒಂದತ್ತಿದ್ದವರಿಗೆ ನಂತರ ಹಣ್ಣು ಎಲ್ಲ ಕೊಡ್ತಾರೆ. ಆನಂತರ ಸಾಯಂಕಾಲ ಅಂದರೆ 6 ಗಂಟೆ ನಂತರ 8 ಗಂಟೆವರೆಗೂ ಅಭಿಷೇಕ ಇರ್ತದೆ, ಮಹಾರುದ್ರಾಭಿಷೇಕ. 8 ಗಂಟೆ ಮಹಾಮಂಗಳಾರತಿ. 4 ರಿಂದ 5 ಸಾವಿರ ಜನ ಬರ್ತೈತ್ರಿ ಇಲ್ಲಿ ದೇವಸ್ಥಾನದಲ್ಲಿ. ಶ್ರಾವಣ ಮಾಸದಲ್ಲಿ ಭಸ್ಮ ಅಲಂಕಾರ, ಗಂಧ ಅಲಂಕಾರ, ಆನಂತರ ಬೆಣ್ಣೆ ಅಲಂಕಾರ, ಬುತ್ತಿ ಅಲಂಕಾರ ಅಂತೇಳಿ ವಿಶೇಷವಾಗಿ ಅಲಂಕಾರಗಳು ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಮಾಡಿಸ್ತಾರೆ.
ಮಹಾನಗರದ ಮಹಾತ್ಮ ಬಸವೇಶ್ವರ ಕಾಲೋನಿಯಲ್ಲಿರುವ ಶಿವ ಮಂದಿರದಲ್ಲಿಯೂ ಕೂಡ ಮಹಾಶಿವರಾತ್ರಿಯ ಅಂಗವಾಗಿ ಇಂದು ವಿಶೇಷ ಪೂಜೆಗಳನ್ನ ನೆರವೇರಿಸಲಾಯಿತು. ಮಲ್ಲಿನಾಥ್ ಬೋಳ್ಶೆಟ್ಟಿ ಶಿವಮಂದಿರ ಉಪಾಧ್ಯಕ್ಷ, ಇವರು ಅಧ್ಯಕ್ಷರು, ಇವರು ಉಪಾಧ್ಯಕ್ಷರು. ನಮ್ಮಲ್ಲಿ 30 ವರ್ಷ ನಡೆದು ಮಹಾಶಿವರಾತ್ರಿ ಜೋರದಿಂದ ವಜ್ರಾಮಣೆ ಆಗ್ತಾ ಇದೆ. ಎಲ್ಲ ಸುತ್ತಮುತ್ತ ಕಾಲನಿ ಮಂದಿ ಸಂಜೆಕಂಡು ಬಂದು ದರ್ಶನ ತಗೋತಾರೆ. ಮುಂಜಾನೆ ರುದ್ರಾಭಿಷೇಕ, ಸಾಯಂಕಾಲ ಇದು ಭಜನಿ ಕಾರ್ಯಕ್ರಮ ಆಗುತ್ತದೆ. ನಾಳೆಗೆ ಪ್ರಸಾದ ಆಗುತ್ತದೆ, ಕುಂಭಮೇಳ ಆಗುತ್ತದೆ. ಇದು 30 ವರ್ಷ ನಡೆದು ನಡ್ಕೊಂಡು ಬಂದಿದೆ. ಇಲ್ಲಿ ಯಾವುದೇ ಇದು ಜಾತಿ ಧರ್ಮ ಯಾವುದಿಲ್ಲ, ಬಾಂಧವ್ಯದಿಂದ ನಡೀತದೆ. ಯಾವಾಗಲೂ ಇದು ಭಾಳ ಸರಿಯಾಗಿ ನಡೆದದ. ಪಾರ್ಶೆಟ್ಟಿ ಇಲ್ಲಿ ಬಸವೇಶ್ವರ ಕಾಲನಿ ಶಿವಮಂದಿರ ಏರಿಯಾದಲ್ಲಿ ಸುಮಾರು 30 ವರ್ಷ ಅಂದರೆ 1985ರಿಂದ ನಾವು ಇಲ್ಲಿ ವಾಸ ಮಾಡ್ತಾಯಿದ್ವಿ. ಅದೇ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿ ಈ ಶಿವಮಂದಿರ ಸ್ಥಾಪನೆ ಮಾಡಿದ್ದದ. ಸ್ಥಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಶಿವನ ಬಗ್ಗೆ ಏನೋ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. ಹಿರಿಯರು ಅವ್ರು ಇಲ್ಲ ಇವತ್ತು, ಅವರಿಗೆ ಅದ್ರ ಬಗ್ಗೆ ಕಲ್ಪನೆ ಇತ್ತು. ಆ ಕುರುವನ್ನು ಇಟ್ಕೊಂಡೇ ಅವರು ಈ ಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ. ಅವಾಗಿನಿಂದ ಇಲ್ಲಿವರೆಗೂ ಎಲ್ಲರೂ ನಾವು ಐಕ್ಯತೆಯಿಂದ ಜೀವನ ಮಾಡ್ಕೊಂಡು ಬರ್ತಾಯಿದ್ವಿ. ಈ ಸಂದರ್ಭದಲ್ಲಿ ಅನೇಕ ಜನ ಭಕ್ತರು ಶಿವಮಂದಿರಕ್ಕೆ ಆಗಮಿಸಿ ಶಿವನ ದರ್ಶನ ಪಡೆದರು. ಈ ಮಹಾಶಿವರಾತ್ರಿಯ ಅಂಗವಾಗಿ ಕೈಗೊಳ್ಳಲಾಗಿದ್ದ ವಿವಿಧ ಕಾರ್ಯಕ್ರಮಗಳಲ್ಲಿ ಶಿವಮಂದಿರ ಸಮಿತಿಯ ಅಧ್ಯಕ್ಷರಾದ ಭೀಮಾಶಂಕರ್ ಚಕ್ಕಿ, ಉಪಾಧ್ಯಕ್ಷರಾದ ಮಲ್ಲಿನಾಥ್ ಬೋಳಶೆಟ್ಟಿ, ಮಲ್ಲಿನಾಥ್ ರೆಡ್ಡಿ, ಮಲ್ಲಿನಾಥ್ ಕೋಡ್ಲಿ, ಕಾರ್ಯದರ್ಶಿಗಳಾದ ಸಿಎಂ ದೊಡ್ಮನಿ, ಸಹ ಕಾರ್ಯದರ್ಶಿ ಅಶೋಕ್ ಇಂಡಿ, ಖಜಾಂಚಿಗಳಾದ ಮಹಾಲಿಂಗಪ್ಪ ಉಪ್ಪಾರ್ ಶೆಟ್ಟಿ ಸೇರಿದಂತೆ ಇತರೆ ಅನೇಕ ಜನ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಇನ್ನು ಕಲಬುರಗಿ ಮಹಾನಗರದ ಬ್ರಹ್ಮಪುರ ಬಡಾವಣೆಯ ಅಪ್ಪರ್ ಲೈನ್ ನಲ್ಲಿರುವ ಈಶ್ವರ ಮಂದಿರದಲ್ಲಿಯೂ ಕೂಡ ಇಂದು ಮಹಾಶಿವರಾತ್ರಿಯ ಅಂಗವಾಗಿ ಶಿವಲಿಂಗಕ್ಕೆ ವಿಶೇಷ ರುದ್ರಾಕ್ಷಿಗಳ ಅಲಂಕಾರವನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಚೌದಾಪುರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ರಾಜಶೇಖರ ಶಿವಾಚಾರ್ಯರು ಶಿವಲಿಂಗಕ್ಕೆ ವಿಶೇಷ ಆರತಿಯನ್ನ ಮಾಡಿದರು. ಮಹಾಶಿವರಾತ್ರಿಯ ಈ ಪವಿತ್ರ ದಿನದಂದು ಬ್ರಹ್ಮಪುರ ಬಡಾವಣೆಯ ಅನಂತಶಯನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಶಿವರಾತ್ರಿಯ ನಿಮಿತ್ತವಾಗಿ ಶಿವಲಿಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ, ಅದರ ಜೊತೆಗೆ ಬಂದಂಥ ಭಕ್ತರಿಗೆಲ್ಲ ಅಭಿಷೇಕದ ಜೊತೆಗೆ ಸಾಯಂಕಾಲ ಉಪವಾಸ ಬಿಡೋ ನಿಮಿತ್ತ ಹಣ್ಣುಗಳ ರೂಪದಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಜೊತೆಗೆ ನಾಳೆ ಸುಮಾರು ಸಹಸ್ರಾರು ಜನ ಈ ಉಪವಾಸದ ನಿಮಿತ್ತ ನಾಳೆ ಎಲ್ಲರಿಗೂ ಕೂಡ ಅನ್ನದಾಸೋಹದ ವ್ಯವಸ್ಥೆಯನ್ನು ಪ್ರತಿ ವರ್ಷವೂ ಕೂಡ ಈ ಅನಂತಶಯನ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಬಂದು ದರ್ಶನ ಪಡೆದು ನಂತರ ಹೋಗುವಂಥರಿದ್ದೀವಿ. ಅದಕ್ಕೆ ಇದೇನು ಒಳ್ಳೆಯ ಕಾರ್ಯ ಅನಂತಶಯನ ದೇವಸ್ಥಾನದ ಎಲ್ಲ ಪದಾಧಿಕಾರಿ ಸೇರಿಕೊಂಡು ಮಾಡ್ತಾರೆ. ಇದು ಉತ್ತರೋತ್ತರವಾಗಿ ಹೀಗೆ ನಡೀಲಿ, ಅವರ ಶಿವಲಿಂಗೇಶ್ವರರ ಪರಮೇಶ್ವರರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಅದೇ ರೀತಿ ಕಲಬುರಗಿ ಮಹಾನಗರದ ಮಹಾದೇವನಗರ ಬಡಾವಣೆಯಲ್ಲಿರುವ ಶಿವಮಂದಿರದಲ್ಲಿಯೂ ಕೂಡ ನಸುಕಿನ ಜಾವದಿಂದಲೇ ಮಹಾರುದ್ರಾಭಿಷೇಕವನ್ನ ಕೈಗೊಳ್ಳಲಾಗಿತ್ತು. ಇನ್ನು ಮಹಾಶಿವರಾತ್ರಿಯ ಅಂಗವಾಗಿ ಇಂದು ಸಂಜೆ ಉಪವಾಸ ಬಿಡುವವರಿಗೆ ಮತ್ತು ನಾಳೆ ದಿನ ಕೂಡ ಮಹಾಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇಲ್ಲಿ ಇದು ಮಹಾದೇವನ ಗುಡಿ ಬಹಳ ಹಳೆದದ. ಇಲ್ಲಿ ಬಹಳ ಕಾರ್ಯಕ್ರಮ ದೊಡ್ಡದು ನಡೀತದ. ಬೆಳಗ್ಗೆ 3:30ರಿಂದ ಅಭಿಷೇಕ ಚಾಲು ಆಗ್ಯದ.
ಎಂಟರ ತನಕ ಅಭಿಷೇಕ ಆಗ್ಯದ. 8ರಿಂದ ಅಲಂಕಾರ ಮಾಡಿ ಇನ್ನು ಸಂಜೆಗೆ ಭಜನೆ ಕಾರ್ಯಕ್ರಮ ಚಾಲು ಆಗ್ತದ, ಸಂಗೀತ ಕಾರ್ಯಕ್ರಮ ಚಾಲು ಆಗ್ತದ. ಮತ್ತು ಹಿಂಗೆ ಈ ಥರ ಅನೇಕ ಕಾರ್ಯಕ್ರಮಗಳು, ಡ್ಯಾನ್ಸ್ ಪೋರ್ಗಳು, ಹುಡುಗಿಯರ ಡ್ಯಾನ್ಸ್ ಅದು ಇದೆಲ್ಲ ಕಾರ್ಯಕ್ರಮಗಳು ಮಾಡ್ತೇವೆ ವರ್ಷಿ. ಪ್ರಸಾದ ಇವತ್ತು ಚಂತನ ಅಂಗೂರು ವಾಟಪ್ ಮಾಡ್ತಾರೆ, ಖಜೂರಿ ಎಲ್ಲ ಥರ ಕಾಯಿ ಹಣ್ಣು ದಿನಸು ವಾಟಪ್ ಮಾಡ್ತಾರೆ. ಮತ್ತು ಅನ್ನ ಬೂಂದಿಯದು ಊಟ ಇಡ್ತೇವೆ ನಾಳೆ ಬೆಳಗ್ಗೆ ಮುಂಜಾನೆ ಹಿಡಿದು ಸಂಜೆ ತನಕ ಸರಿಯಾಗಿ ನಡೀತದೆ ಕಾರ್ಯಕ್ರಮ. ಇಲ್ಲಿ ಪ್ರತಿ ವರ್ಷದಂಥ ಮಹಾಶಿವರಾತ್ರಿ ಮಹೋತ್ಸವ ಭಕ್ತರು ಬಂದಿದ್ದಾರೆ ದರ್ಶನಕ್ಕೆ. ಈಗ ಹಾಗೂ ಕೂಡ ನಮ್ಮ ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿ ಬಾಳೆಹಣ್ಣು, ಅಂಗೂರು ಇಂಥ ಪ್ರಸಾದವನ್ನು ವಿತರಣೆ ಮಾಡುತ್ತಿದ್ದಾರೆ. ಕಲಬುರಗಿ ಮಹಾನಗರದ ಜವಳಿ ಕಾಂಪ್ಲೆಕ್ಸ್ ಮುಂಭಾಗದ ಅಂಚೆ ಕಚೇರಿಯ ಪಕ್ಕದಲ್ಲಿರುವ ಈಶ್ವರ ಮಂದಿರದಲ್ಲಿಯೂ ಕೂಡ ಇಂದು ಮಹಾಶಿವರಾತ್ರಿಯ ಅಂಗವಾಗಿ ಹಲವಾರು ಜನ ಭಕ್ತಾದಿಗಳು ಆಗಮಿಸಿ ಶಿವಲಿಂಗದ ದರ್ಶನ ಪಡೆದು ಕೃತಾರ್ಥರಾದರು. ವಿಜಯಕುಮಾರ್ ಜೋಶಿ ಅಂತ ಹೇಳ್ಬಿಟ್ಟು ಈ ಈಶ್ವರ ಮಂದಿರದ ಪ್ರಧಾನ ಅರ್ಚಕ. ನಾನು ಸುಮಾರು 10 ವರ್ಷದಿಂದ ಈ ದೇವಸ್ಥಾನದ ಪೂಜೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಬೆಳಗ್ಗೆ ಪಂಚಾಮೃತಾಭಿಷೇಕ, ಆಮೇಲೆ ರುದ್ರಾಭಿಷೇಕ ಸತತವಾಗಿ ಸುಮಾರು 2 ಗಂಟೆ ಕಾಲ ನಡೆಸಿದ್ದು. ಹೀಗಾಗಿ ಈ ಸದ್ಯ ಎಲ್ಲ ಪೂಜೆ ಕೈಂಕರ್ಯ ಎಲ್ಲ ಸಮಾಪ್ತಿ ಆದಮೇಲೆ ಭಕ್ತರು ಒಬ್ಬೊಬ್ಬರಾಗಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈ ಸದ್ಯ ಈ ಪರಿಸ್ಥಿತಿ ನಮ್ಮದು ಮಂದಿರದ ಹತ್ರ ಇರೋದು. ಇನ್ನೂ ಸಾಯಂಕಾಲ ಟೈಮ್ ಹೆಚ್ಚಾದಂಗೆಲ್ಲ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗುವ ಸಂಭವ ಇರುತ್ತೆ. ಇನ್ನು ಕಲಬುರಗಿ ಮಹಾನಗರದ ಸಂಗಮೇಶ್ವರ ಕಾಲೋನಿಯಲ್ಲಿರುವ ಶ್ರೀಮತಿ ವೇದಾವತಿ ರಾಮಚಂದ್ರ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯ ಅಂಗವಾಗಿ ವಿಶೇಷ ಭಜನಾ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅನೇಕ ಜನ ಮಹಿಳೆಯರು ಶಿವನಿಗೆ ವಿಶೇಷ ಆರತಿಯನ್ನ ಮಾಡಿ ಶಿವನ ಕೃಪೆಗೆ ಪಾತ್ರರಾದರು. ನಮಸ್ಕಾರ, ನಾನು ಸಂಗಮೇಶ್ವರ ಕಾಲನಿಯಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ವೇದಾವತಿ ರಾಮಚಂದ್ರ ಅವ್ರ ಸಂಘ ಅಂತ. ನಾವು ಇವತ್ತು ಶಿವರಾತ್ರಿ ನಿಮಿತ್ತ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ, ನಮ್ಮ ಕಾಲನಿ ಎಲ್ಲರೂ ಮಹಿಳೆಯರು ಸೇರಿ ಶಿವರಾತ್ರಿ ಶಿವನ ಭಜನೆ ಹಾಡು ಎಲ್ಲ ಮಾಡಿ ನಾವು ಪ್ರತಿ ವರ್ಷ ಇದು ಆಚರಿಸ್ತಾ ಬಂದಿದ್ದೇವೆ. ಈ ಥರ ಆಚರಿಸ್ಲಿಕ್ಕತ್ತಿದ್ದು ನಾವು 10 ವರ್ಷ ಆಯ್ತು ಈ ಥರ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಶಿವನ ಹಾಡುಗಳು ಹಾಡೋದು, ಶಿವನ ಭಜನೆ ಮಾಡೋದು, ಸೌಂದರ್ಯಲಹರಿ ದೇವಿ ಹಾಡು ಹಾಡೋದು, ಸ್ತೋತ್ರ ಪಠಣ ಮಾಡೋದು ಮಾಡಿ ಆ ದಿವಸ ಶಿವನದ ಗುಣಗಾನ ಮಾಡಿ ಅವಂದೇ ಧ್ಯಾನ ಮಾಡ್ತಾ ಶಿವನ ಆಚರಣೆ ಮಾಡ್ತಾ ಆಚರಿಸ್ತಾ ಇದ್ದೇವೆ. ನಾನು ಮಧುಮತಿ ಅಂತ ಸಂಗಮೇಶ್ವರ ಕಾಲನಿಯಿಂದ ಮಾತಾಡ್ತಾ ಇದ್ದೀನಿ. ಶಿವರಾತ್ರಿ ಉದ್ದೇಶ ಅಂತಂದರೆ ಸಮುದ್ರ ಮಂಥನದೊಳಗೆ ಬರುವ ಸಮುದ್ರ ಮಂಥನ ಮಾಡುವಾಗ ವಿಷ ಬರ್ತದೆ, ಆಮೇಲೆ ಲಕ್ಷ್ಮಿ ಬರ್ತಾಳೆ, ಅನೇಕ ವಸ್ತುಗಳು ಬರ್ತಾವೆ. ಸೊ ವಿಷ ಬಂದಾಗ ಈ ವಿಷವನ್ನ ಯಾರು ಕುಡಿಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಯಾರು ನಾನು ಕುಡಿಯಲ್ಲ ಅಂದಾಗ ಇನ್ನು ಬೇರೆ ದಾರಿನೇ ಇಲ್ಲದೆ ಶಿವ ಕುಡಿಬೇಕಾಗ್ತದೆ. ಸೊ ಶಿವ ಕುಡಿದ್ರೆ ಇನ್ನ ಆತನ ಮೃತ್ಯು ಆಗ್ತದಂತ ಅನ್ನೋದಕ್ಕೆ ಶಿವ ಪೂರ್ತಿ ಕುಡಿಯೋದಿಲ್ಲ. ತನ್ನ ಗಂಟಲಲ್ಲಿ ಇಟ್ಕೊಂಡಿರೋದ್ರಿಂದ ಆತ ನೀಲಕಂಠ ಅಂತ ಅವನ ಹೆಸರಾಗ್ತದೆ, ವಿಷಕಂಠ ಅಂತಾನೂ ಹೇಳ್ತಾರೆ. ಸೊ ಈ ಹೊತ್ತಲ್ಲಿ ಶಿವ ಭಕ್ತರು ಆತನ ಧ್ಯಾನವನ್ನ ಮಾಡ್ತಾರೆ. ಯಾಕಂದ್ರೆ ವಿಷ ಕುಡಿದ್ರಿಂದ ಆತನ ಒಂದು ಧ್ಯಾನವನ್ನ ಈ ದಿನ ಶಿವ ಭಕ್ತರು ಮಾಡ್ತಾರೆ. ಅನೇಕ ಕಾಡು ಮೇಡುಗಳಲ್ಲಿ ಸಿಗುವಂತ ಹೂವನ್ನ ತಗೊಂಡು ಶಿವ ಪೂಜೆ ಮಾಡಿರೋದ್ರಿಂದ ತುರುಬಿ ಹೂವ, ತುಂಬಿ ಹೂವ, ಎಕ್ಕಿ ಹೂವ, ಆಮೇಲೆ ಪತ್ರಿ, ಈ ರೀತಿ ಅನೇಕ, ಆಮೇಲೆ ಉತ್ರಾಣಿ ಕಡ್ಡಿಗೆ ಅದನ್ನ ಮಾಡಿ ದೇವರನ್ನ ಪೂಜೆ ಮಾಡ್ತಾರೆ. ಆಮೇಲೆ ಈ ರೀತಿಯಾಗಿ ಅನೇಕ ಶಿವ ಅಷ್ಟಕ, ಶಿವನಾಮಾವಳಿ, ಶಿವನ ಭಕ್ತಿಯಿಂದ ಬರುವಂತ ಎಲ್ಲ ಹಾಡುಗಳು, ಭಜನೆಗಳನ್ನ ಈ ದಿನ ಪಾರಾಯಣ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋನಹಿಪರ್ಗ ಹಾಗೂ ಸರಡ್ಗಿ ಗ್ರಾಮಗಳ ಮಧ್ಯದಲ್ಲಿ ಬರುವ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಜರುಗಿತು.
ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾದ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ವತಿಯಿಂದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋನಹಿಪ್ಪರಗ ಮತ್ತು ಸರಡಗಿ ಬಿ ಮಧ್ಯದಲ್ಲಿ ಬರುವ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಕಾಮಗಾರಿಯ ಉದ್ಘಾಟನಾ ಸಮಾರಂಭವು ದಿನಾಂಕ 3 ಮಾರ್ಚ್ 2019 ಮಧ್ಯಾಹ್ನ 3 ಗಂಟೆಗೆ ಕೋನಹಿಪ್ಪರಗಾದ ಸೇತುವೆ ಹತ್ತಿರ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ವಹಿಸಿದ್ದರು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಅಫಜಲ್ಪುರ್ ಶಾಸಕರಾದ ಎಂವೈ ಪಾಟೀಲ್ ಮತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸುವರ್ಣ ಹನುಮಂತರಾವ್ ಮಲಾಜಿ ಆಗಮಿಸಿದ್ದರು. ಅತಿಥಿಗಳಾಗಿ ಜೇವರ್ಗಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಚಂದಮ್ಮ ಸಂಗಣ್ಣ ಇಟಗ, ಕಲಬುರಗಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಶಿವರಾಜ್ ಕೆ ಸಜ್ಜನ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶಿವರಾಜ್ ಅಪ್ಪಾಸಾಬ್ ಪಾಟೀಲ್ ರದ್ದೇವಾರ್ಗಿ, ಕೋಳಕೂರು ತಾಲೂಕಾ ಪಂಚಾಯತ್ ಸದಸ್ಯರಾದ ಗುರು ಎಸ್ ಸಿಕೇತ್, ಹೊನ್ನಕಿರಣಗಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಅನ್ನಪೂರ್ಣ ಷಡಕ್ಷರಿ ಹಿರೇಮಠ್, ಕೂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ್ ಎಸ್ ಪೊಲೀಸ್ ಪಾಟೀಲ್ ಮತ್ತು ಸರಡಗಿ ಬಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಚಂದನ್ ಕುಮಾರ್ ಬಾಬು ಬುಳ್ಳ ಆಗಮಿಸಿದ್ದರು. ಕಲಬುರಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಮತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪೀರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸತ್ಕರಿಸಲಾಯಿತು. ತದನಂತರ ಲೋಕಸಭೆ ಸದಸ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟನೆಯನ್ನ ನೆರವೇರಿಸಿದರು. जो भरा नहीं है भावों से बहती जिसमें रसदार नहीं, जो भरा नहीं है भावों से बहती जिसमें रसदार नहीं, वो हृदय नहीं है पत्थर है जिसके दिल में अपने देश का प्यार नहीं ಅಂತ ಹೇಳಿದಂತೆ ಮೊತ್ತ ಮೊದಲಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ಸುಮಾರು 44 ವೀರ ಯೋಧರು ತಮ್ಮ ಇಡೀ ಜೀವನವನ್ನೇ ಬಲಿದಾನವನ್ನು ಮಾಡಿರುವಂತಹ ವೀರ ಯೋಧರಿಗೆ ತಮ್ಮೆಲ್ಲರ ಪರವಾಗಿ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಜಬ್ ಜಬ್ ಜೋ ಜೋ ಹೋನಾ ಹೈ ತಬ್ ತಬ್ ಸೋ ಸೋ ಹೋತಾ ಹೈ. ಈ ಒಂದು ಸರಡಗಿ ಕೋನಹಿಪ್ಪರಗ ಬ್ರಿಡ್ಜ್ ಬಹಳ ಸುಂದರವಾಗಿರುವಂತಹ ಒಂದು ಬ್ರಿಡ್ಜ್. ಯಾವಾಗಲೂ ಕೂಡ ಬಹುಶಃ ನಂಗೆ ತಿಳಿದಿರುವಂತೆ ಇಡೀ ಈ ಭಾಗದಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇಂತಹ ಒಂದು ಸುಂದರವಾದ ಬ್ರಿಡ್ಜ್ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಂಧುಗಳೇ. ಇವತ್ತು ಬಹಳ ಜನರಿಗೆ ಅನುಕೂಲ ಆಗ್ತಿದೆ. ಇವಾಗ ಇಲ್ಲಿಂದ ನಾವು ಕಲಬುರಗಿ ಹೋಗ್ಬೇಕಂದ್ರೆ ಸುಮಾರು ಈ ಒಂದು ಭಾಗದಲ್ಲಿರ್ತಕ್ಕಂಥ ಒಂದು 40 ಹಳ್ಳಿಗಳಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದಕ್ಕಿಂತ ಮೊದಲು ಅವರು ಹೋಗ್ಬೇಕಂದ್ರೆ ಸುಮಾರು ಒಂದು 50-60 ಕಿಲೋಮೀಟರ್ ಆಗ್ತಿತ್ತು. ನಾವು ಕೋನಹಿಪ್ಪರದಿಂದ ಕೂಡಿ ಹೋಗ್ಬೇಕು, ಕೂಡಿಯಿಂದ NH218 ನಾವು ಮೇನ್ ರೋಡ್ ತಲುಪಬೇಕಂದ್ರೆ ಕನಿಷ್ಠ ಒಂದು 15-20 ಕಿಲೋಮೀಟರ್ ಆಗ್ತಿತ್ತು. ಅಲ್ಲಿಂದ ನಾವು ಕಲಬುರಗಿ ಹೋಗ್ಬೇಕಂದ್ರೆ ಇನ್ನ ಒಂದು 35 ಕಿಲೋಮೀಟರ್. ಎಲ್ಲವನ್ನು ನಾವು ನೋಡಿದ್ರೆ 55 ಕಿಲೋಮೀಟರ್ ಆಗ್ತಿತ್ತು. ಜನರಿಗೆ ಬಹಳ ಅನಾನುಕೂಲ ಆಗ್ತಿತ್ತು. ಆದ್ರೆ ಇವತ್ತಿನ ದಿವಸ ಪರಿಸ್ಥಿತಿ ನಾವು ನೋಡಿದ್ರೆ ಕೇವಲ ಒಂದು 25-30 ನಿಮಿಷದಲ್ಲಿ ಈ ಒಂದು ಭಾಗದ ಜನರಿಗೆ ಅವರು ಕಲಬುರಗಿಯನ್ನು ಮುಟ್ತಾರೆ. ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರ್ಮ್ ಸಿಂಗ್ ಸಾಹೇಬರಿಗೆ ನೆನೆಸುವುದು ಅತಿ ಸೂಕ್ತ ಅಂತ ನನಗೆ ಅನಿಸುತ್ತದೆ. ನಮ್ಮ ತಂದೆಯವರು ಇವತ್ತಿನ ದಿವಸ ಇಲ್ಲಿ ಇದ್ದಿದ್ರೆ ಅವರು ಕೂಡ ಬಹಳ ಸಂತೋಷ ಪಡ್ತಾ ಇದ್ರು. ಅವರು ಈ ಒಂದು ಕೋನಹಿಪ್ಪರಗ ಬ್ರಿಡ್ಜ್ ಉದ್ಘಾಟನೆ ಆಗ್ತಾ ಇದೆ ಅಂದ್ರೆ ಬಹಳ ಸಂತೋಷವನ್ನು ಪಡ್ತಾ ಇದ್ರು. ಆದ್ರೆ ಅವರು ಎಲ್ಲಾದ್ರೂ ಒಂದ್ ಕಡೆ ಇದ್ಬಿಟ್ಟು ನಮ್ಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರಂತ ಇವತ್ತಿನ ದಿವಸ ನನಗೆ ಅನಿಸ್ತದೆ. ಯಾಕಂದ್ರೆ ಅವರು ಮಾಡಿರುವಂತ ಬಹಳಷ್ಟು ಕೆಲಸಗಳು, ಕಾರ್ಯಗಳು, ಬಹುಶಃ KRDCL ಬ್ರಿಡ್ಜಸ್ಗಳು, ಬ್ಯಾರೇಜಸ್ಗಳು, ಇಲ್ಲಿರ್ತಕ್ಕಂಥ ಗತ್ತರ್ಗಿ, ಗಾಣಗಾಪುರ್, ಕಲ್ಲೂರ್ಗಿ ಬ್ಯಾರೇಜ್ ಇರ್ತಕ್ಕಂಥ ಈ ಒಂದು ಬೀದರ್ ಶ್ರೀರಂಗಪಟ್ಟಣ ರಸ್ತೆ, ಮತ್ತೆ ವಿಶೇಷವಾಗಿ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಅವರು PWD ಮಿನಿಸ್ಟ್ರಿ ಇರುವಾಗ ಸುಮಾರು
SHDP ಅಲ್ಲಿ 212 ಕಿಲೋಮೀಟರ್ಗಳು ಅವರು ಮೇಲ್ದರ್ಜನೆ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ರಸ್ತೆಯಿಂದ ಅವರು ಸ್ಟೇಟ್ ಹೈವೇ ಅಂತ ಸುಮಾರು 212 ಕಿಲೋಮೀಟರ್, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ 248 ಕಿಲೋಮೀಟರ್ ಮೇಲ್ದರ್ಜನೆ ಆಗಿದೆ ಅಂದ್ರೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ 212 ಕಿಲೋಮೀಟರ್ ಆಗಿದೆ. ಯಾವ ರೀತಿಯಿಂದ ತಾವು ಇಟ್ಗಾ ಜರಡಿಗೆ ರಸ್ತೆ ನೋಡ್ತಾ ಇದ್ದೀರಿ, ಸುಮಾರು ಒಂದು 5.5 ಮೀಟರ್ ಇರ್ತಕ್ಕಂತ ಒಂದು ರಸ್ತೆ ಮುಂಬರುವ ದಿನಗಳಲ್ಲಿ, ಮುಂಬರುವ ಒಂದು 5-6 ವರ್ಷದಲ್ಲಿ ಇಡೀ ಜೇವರ್ಗಿ ತಾಲೂಕಿನ ಒಂದು ಚಿತ್ರವೇ ಬದಲಾಗ್ಬಿಡ್ತದೆ. ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಡಾಕ್ಟರ್ ಅಜಯ್ ಸಿಂಗ್ ಅವರು ನೆರವೇರಿಸಿದ್ದಾರೆ. ಸುಮಾರು ಗುಲ್ಬರ್ಗಕ್ಕೆ ಬಹಳ ಹತ್ತಿರವಾದಂತಹ ಒಂದು ಬ್ರಿಡ್ಜ್ ಅನ್ನ ಮತ್ತು ಅದು ಎತ್ತರ ಬ್ರಿಡ್ಜ್ ಅನ್ನ ಮತ್ತು ಅತಿ ಉದ್ದ ಬ್ರಿಡ್ಜ್ ಅನ್ನ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಸೇರಿ ಧನ್ಯವಾದಗಳನ್ನ ಹೇಳಬಹುದು. ಒಂದು 8-10 ಹಳ್ಳಿಗಳಿಗೆ ನೇರವಾಗಿ ಸಂಪರ್ಕಗೋಸ್ಕರ ಮಾಡಿದಂತ ರಸ್ತೆ ಬಹುಶಃ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಇದು ಅತ್ಯಂತ ದೊಡ್ಡ ಬ್ರಿಡ್ಜ್ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾನು ರೈಲ್ವೆ ಮಿನಿಸ್ಟರ್ ಆಗಿದ್ದೆ, ಕೇವಲ 11 ತಿಂಗಳಿದ್ದೆ. 11 ತಿಂಗಳಲ್ಲಿ ನಾನು 27 ಹೊಸ ರೈಲ್ಗಳನ್ನ ಗುಲ್ಬರ್ಗ ಜಿಲ್ಲೆಗೆ ಕೊಟ್ಟೆ, ಕರ್ನಾಟಕ ಕೊಟ್ಟೆ. 27 ನನಗೆ ಯಾರೂ ಕೇಳಿದಿಲ್ಲ, ನೀವು ಶೋಲಾಪುರಿಂದ ಬೆಂಗಳೂರಿಗೆ ಟ್ರೈನ್ ಹಾಕಿ. ನಾವು ಶೋಲಾಪುರಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಕೊಟ್ಟೆ, 9 ಗಂಟೆಗೆ ಹೋಗ್ತದೆ, ನೀವೆಲ್ಲ ಸುಖವಾಗಿ ಹೋಗ್ತೀರಿ. ನನಗೆ ಯಾರೂ ಹೇಳಲಿಲ್ಲ, ನಾವೇನು ನಿಮಗೆ ಬಿಟ್ಟು ಕೊಟ್ಟಿಲ್ಲ, ಅಥವಾ ನೀವು ನಡೆಯಪ್ಪ ಜೇವರ್ಗಿ ಜನ ಕಲಬುರಗಿ ಜನ ಒಬ್ಬ ಹೇಡಿ MP ಕಳಿಸಿದಾನೆ ಅಂತ ಹೇಳಿ ನಾ ಎಂದೂ ಕೂಡ ಅನ್ನಿಸ್ಕೊಂಡಿಲ್ಲ. ಕಲಬುರಗಿದವನು ಇವತ್ತು ಇಡೀ ಪಾರ್ಲಿಮೆಂಟ್ ನಲ್ಲಿ ನಿಂತು ಮಾತಾಡಿದ್ರೆ 500 ಜನ MP ಕುಂತು ಕೇಳ್ತಾರೆ ಏನ್ ಮಾತಾಡ್ತಾರೆ. ಮೋದಿ ಅವರು ಗಂಟೆ ನನ್ನ ಮಾತು ಕೇಳ್ತಾರೆ, ಆದ್ರೆ ಉತ್ತರ ಕೊಡಲ್ಲ, ಉತ್ತರ ಬೇರೆ ಕೊಡ್ತಾರೆ. हमने इतने शौचालय बनाया, हमने स्वच्छ भारत बनाया, हमने गंगा क्लीन किया. ಇವತ್ತು ಒಂದು ಅತಿ ಸುಂದರವಾದಂತಹ ಬ್ರಿಡ್ಜ್ ಅನ್ನ ಅವರು ಉದ್ಘಾಟನೆ ಮಾಡಿಸಕ್ಕೆ ನನಗೆ ಕರೆಸಿದ್ದಾರೆ. ಅದಕ್ಕಾಗಿ ಅಜಯ್ ಸಿಂಗ್ ಅವರಿಗೂ ಕೂಡ ಮತ್ತು ವಿಶೇಷವಾಗಿ ಜೇವರ್ಗಿ ಜನತೆ ಒಬ್ಬ ಒಳ್ಳೆ ಶಾಸಕನ ತಾವು ಹೊಂದಿದ್ರಿ. ಒಂದು ನಿಮ್ಮೆಲ್ಲರ ಕೆಲಸವನ್ನ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಅವರಾಗಿದ್ದಾರೆ. ಅವ್ರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು, ನನಗೂ ಕೂಡ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿವಸದಿಂದ ಈ ಒಂದು ಭಾಗದ ಜನರ ಒಂದು ಬೇಡಿಕೆ ಇತ್ತು, ಕೋನ ಹಿಪ್ಪರ್ಗ ಬ್ರಿಡ್ಜ್ ಆಗಬೇಕು ಅಂತ. ಇದು ಸುಮಾರು ನಮ್ಮ ತಂದೆಯವರು ಲೋಕೋಪಯೋಗಿ ಸಚಿವರು ಮತ್ತು ಮುಖ್ಯಮಂತ್ರಿ ಇರುವಾಗಲೂ ಕೂಡ ಆ ಒಂದು ಪ್ರಯತ್ನ ನಡೆದಿತ್ತು. ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಒಂದು ಟೆಕ್ನಿಕಲ್ ಫೀಸಿಬಿಲಿಟಿ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಈ ಬ್ರಿಡ್ಜ್ ಅವಾಗ ಆಗಿರಲಿಲ್ಲ. ಸೊ ಇವತ್ತಿನ ದಿವಸ ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಇರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು ಭಾಳಷ್ಟು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ದಿವಂಗತ ತಂದೆಯವರಾಗಿರುವಂಥ ದಿವಂಗತ ಧರ್ಮಸಿಂಗ್ ಸಾಹೇಬರು ಅವರ ಒಂದು ಪ್ರಯತ್ನದಿಂದ ಈ ಒಂದು ಭಾಗದ ಲೋಕಸಭಾ ಸದಸ್ಯರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಬ್ರಿಡ್ಜ್ ಆಗಿದೆ. ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಬಹುಶಃ ಇಡೀ ಈ ಭಾಗದಲ್ಲಿ ಇಂಥ ಒಂದು ಸುಂದರವಾದ ಬ್ರಿಡ್ಜ್ ಎಲ್ಲೂ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಕುರ್ಕೋಟ ಬ್ರಿಡ್ಜ್ ಆಗಬೇಕಾಗಿದೆ. ಆದರೆ ಬಹಳ ಒಳ್ಳೆ ರೀತಿಯಿಂದ ಭಾಳಷ್ಟು ಜನರಿಗೆ ಇವಾಗ ಇಲ್ಲಿಂದ ಹೈವೇಗೆ ಹೋಗಿ ಮತ್ತು ಕಲಬುರಗಿ ಹೋಗ್ಬೇಕಂದ್ರೆ ಸುಮಾರು 50-60 ಕಿಲೋಮೀಟರ್ ಆಗ್ತಿತ್ತು. ಆದರೆ ಕೇವಲ ಒಂದು 25-30 ನಿಮಿಷದಲ್ಲಿ ನಮ್ಮ ಕೂಡಿ ದರ್ಗಾದಿಂದ ಕಲಬುರಗಿಗೆ ಹೋಗ್ತಾರೆ. ಭಾಳಷ್ಟು ಅನುಕೂಲ ಆಗಿದೆ. ಮತ್ತು ಕಲಬುರಗಿಯಿಂದ ಜನ ಹೋಗೋಕ್ಕೆ, ಅವರು ಬಿಜಾಪುರ ಎಲ್ಲ ಹೋಗೋಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ಒಂದು ರೂಟಿಂದ ಹೋಗ್ತದೆ. ಇದರಿಂದ ಏನಾಗ್ಬಿಡ್ತದೆ ಅಂದರೆ ಜನರಿಗೂ ಕೂಡ ಭಾಳಷ್ಟು ಅನುಕೂಲ ಆಗ್ತದೆ. ಭಾಳಷ್ಟು ಉದ್ಯಮಿಗಳು ಬರ್ತಾರೆ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅನುಕೂಲತೆ ಆಗ್ತದೆ. ಮತ್ತು ಜನರು ಕೂಡ ಭಾಳಷ್ಟು ಒಂದು ಸ್ವ ಇಚ್ಛೆಯಿಂದ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾನು ಈ ಒಂದು ಬ್ರಿಡ್ಜ್ ಆಗಿದೆ ಅಂತ ಒಂದು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಎಲ್ಲರೂ ಕೂಡ ಧನ್ಯವಾದಗಳು ಹೇಳುತ್ತೇನೆ. ಸುದ್ದಿ ನೀವೇ ಸದ್ಯಕ್ಕೆ ಬ್ರೇಕ್. ಸುದ್ದಿ
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಲಬುರಗಿಯ ಬಿಗ್ ಬಜಾರ್ ಮುಂಭಾಗದಲ್ಲಿರುವ ಗಚ್ಚಿನ್ಮನಿ ಟವರ್ನಲ್ಲಿ ಹೇಸಲ್ ಟ್ರೀ ಹೆಸರಿನ ತಾಯಿ ಹಾಗೂ ಶಿಶು ಆರೈಕೆ ಕೇಂದ್ರದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ಮಹಾನಗರದ ಬಿಗ್ ಬಜಾರ್ ಮುಂಭಾಗದಲ್ಲಿರುವ ಗಚ್ಚಿನ್ಮನಿ ಟವರ್ನಲ್ಲಿ ಇಂದು ಹೇಸಲ್ ಟ್ರೀ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಉದ್ಘಾಟನಾ ಸಮಾರಂಭವು ಜರುಗಿತು. ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಹೇಸಲ್ ಟ್ರೀ ಕೇಂದ್ರವನ್ನ ಉದ್ಘಾಟಿಸಿದರು. ಹೇಸಲ್ ಟ್ರೀ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆಯನ್ನು ಈಗಾಗಲೇ ಉದ್ಘಾಟನೆಯಾಗಿದೆ. ಇದರಲ್ಲಿ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ವಿಕ್ರಮ್ ಮತ್ತು ಸಂತೋಷ್ 3 ಜನ ಇಲ್ಲಿ ಸೇರಿ ಒಂದು ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಮ್ಮ NICU ಮತ್ತು ಮೆಟರ್ನಲ್ ICU, ಆಮೇಲೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ಎಲ್ಲ ರೀತಿಯ ಸವಲತ್ತನ್ನು ಇಲ್ಲಿ ಕೊಡಲಿಕ್ಕೆ ಒಂದು ಒಳ್ಳೆಯ ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ಶುಭವನ್ನು. ಈ ಉದ್ಘಾಟನಾ ಸಮಾರಂಭದಲ್ಲಿ ಯುನೈಟೆಡ್ ಆಸ್ಪತ್ರೆ ಕಲಬುರಗಿಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ಮಮತಾ ಪಾಟೀಲ್, ಡಾಕ್ಟರ್ ಚಂದ್ರಿಕಾ, ಡಾಕ್ಟರ್ ಶರಣ್ ಧನ್ವಾಡ್ಕರ್, ಡಾಕ್ಟರ್ ಸುಹಾಸ್ ನಲ್ಲಾ, ಡಾಕ್ಟರ್ ಪ್ರಶಾಂತ್ ಆರ್ ಕುಲಕರ್ಣಿ, ನೀಲಕಂಠರಾವ್ ಮುಲಗೆ ಸೇರಿದಂತೆ ಹೇಸಲ್ ಟ್ರೀ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿಯ ಸುವರ್ಣನಗರದಲ್ಲಿರುವ ಶ್ರೀ ಬಸವಣ್ಣ ದೇವಸ್ಥಾನದಲ್ಲಿ ಮೇದಾರ ಸಮಾಜದ ವತಿಯಿಂದ ನೂತನ ನಂದಿಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಿನಾಂಕ 4ನೇ ಮಾರ್ಚ್ 2019ರಂದು ಸುವರ್ಣನಗರದಲ್ಲಿರುವ ಬಸವಣ್ಣ ದೇವಸ್ಥಾನದಲ್ಲಿ ನೂತನ ನಂದಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಇದರ ಅಂಗವಾಗಿ ಮುತ್ತೈದೆಯರ ಕುಂಭ ಕಳಸಗಳ ಮೆರವಣಿಗೆಯೊಂದಿಗೆ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ನಂದಿ ಮೂರ್ತಿಯ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು. ತದನಂತರ ಶ್ರೀ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು ತಮ್ಮ ಅಮೃತ ಹಸ್ತದಿಂದ ನೂತನ ನಂದಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದರು. ಮೇದಾರ ಖೇತೇಶ್ವರ ದೇವಸ್ಥಾನದಲ್ಲಿ ನಂದೀಶ್ವರ ಸ್ಥಾಪನಾದದ್ದು ನಮ್ಮ ಪೂರ್ತಿ ಪರಮ ಸಂತೋಷ ಆಗೈತೆ.
ಯಾಕಂದ್ರೆ ಇಂಥ ಕಾಲದಲ್ಲಿ ಭಕ್ತಿ ಇಲ್ಲದಲ್ಲಿ ನೀವು ಭಕ್ತಿ ಮೂಡಿಸಿ ಕೆಲಸ ಮಾಡ್ತೀರನ್ನಪ್ಪ ಅಂದ್ರೆ ನಿಮ್ಮನ್ನು ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆನೆ. ಯಾಕಂದ್ರೆ ಇವತ್ತು ಶಿವರಾತ್ರಿ, ಶಿವ ಎಂಬ ಶಬ್ದವು ಬಾಯಿಲೆ ಬಂದರೆ ಬಂದ ಪಾಪ ದೂರ ಆಗ್ತೈತೆ ಅಂತ. ಇವತ್ತೇ ನೀವು ಆ ನಂದೀಶ್ವರನ ಸ್ಥಾಪನೆ ಮಾಡಿರಿ ಅಂತಂದಪ್ಪ ಅಂದ್ರೆ ನಿಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗಿಬಿಟ್ಟು ಅಂತ ತಿಳ್ಕೊ. ಇಂಥ ಮಹತ್ ಕಾರ್ಯ ಯಾವತ್ತೂ ಮಾಡ್ತಾ ಇರ್ರಿ. ನಿಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ತಾವಾಗಿ ದೂರ ಆಗಿಬಿಡ್ತಾವೆ. ಚಿಂತನೆ ಮಾಡಬೇಡ್ರಿ. ಏನ್ರಿ ಮುತ್ತವ್ರೆ ನಾವೆಲ್ಲ ಇಲ್ಲಿಗೆ ಬಂದಿವಿ ಇಷ್ಟು ಭಕ್ತಿಯಿಂದ, ನಮ್ಮ ಭಕ್ತಿ ಇಲ್ಲಂತೇನು ತಿಳ್ಕೊಂಡ್ರಿ ಏನಂತಲ್ಲ. ನೀವು ಮಾಡಿರ್ತಕ್ಕಂಥ ಕೆಲವು ಕೆಟ್ಟ ಗುಣಗಳು ಇರ್ತಾವೆ ನೋಡವು. ಆ ಗುಣಗಳು ಬಿಟ್ಟು ಇವೇನು ಟೋಪಿ ಹಾಕಿರಲ್ಲ ನಮ್ಮದು ವಸ್ತ್ರ, ಅದನ್ನು ಹಾಕಿರೋದಕ್ಕೆ ಸಾರ್ಥಕ ಬಂದಿರ್ತೀರಿ ಮುಂಡೆ ಮಕ್ಕಳ. ಲಕ್ಷದಾಗಿಡ್ರಿ ನೀವು. ಹೇಳಿಲ್ಲ ಬಸವಣ್ಣ ಆದ್ರೂ ಹೇಳ್ಯಾನ, ಕೇತಯ್ಯ ಆದ್ರೂ ಹೇಳ್ಯಾನ, ಲಾಂಛನಕ್ಕೆ ಶರಣೆಂಬೆ. ಲಾಂಛನಕ್ಕೆ ತಕ್ಕ ಆಚಾರವಿಲ್ಲದಿದ್ದರೆ ಕೂಡಲ ಸಂಗಪ್ಪನ ಸಾಕ್ಷಿಯಾಗಿ ಚಿ ಎಂಬೆಂದಾನಂತ. ಇವತ್ತೆಲ್ಲ ನಿಮ್ಮ ಲಾಂಛನ ನೋಡಿಬಿಟ್ರೆ ದೇವರೇ ಬಂದು ನಮಸ್ಕಾರ ಮಾಡ್ಬೇಕಂತ. ಈ ಸಂದರ್ಭದಲ್ಲಿ ಶಿವಾನಂದ ಸ್ವಾಮಿ, ರಾಜ್ಕುಮಾರ್ ಮೇದಾರ್, ಸಾಯಿಬಣ್ಣ ನಾಡಳಿ, ಬಂಬು ಬಜಾರ್ ಸೇರಿದಂತೆ ಮೇದಾರ ಸಮಾಜದ ಅನೇಕ ಜನ ಮುಖಂಡರುಗಳು ಮತ್ತು ಸದಸ್ಯರುಗಳು ಉಪಸ್ಥಿತರಿದ್ದರು. ಕಲಬುರಗಿಯ ಜಯನಗರದ ಶಿವಮಂದಿರದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಶಿವಪಾರ್ವತಿ ಕಲ್ಯಾಣ ಮಹೋತ್ಸವ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದ ಜಯನಗರ ಬಡಾವಣೆಯಲ್ಲಿರುವ ಶಿವಮಂದಿರದಲ್ಲಿ ಜಯನಗರ ಅಭಿವೃದ್ಧಿ ಶಿವಮಂದಿರ ಟ್ರಸ್ಟ್ ವತಿಯಿಂದ ಶಿವಪಾರ್ವತಿ ಕಲ್ಯಾಣ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದರ ಅಂಗವಾಗಿ ಪಲ್ಲಕ್ಕಿ ಮಹೋತ್ಸವವನ್ನು ಕೂಡ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ವಿಜಯಕುಮಾರ್ ಬೊಮ್ಮಣಿ, ಸೂರ್ಯಕಾಂತ್ ಕೆಬಿ, ವೀರೇಶ್ ದಂಡೋತಿ, ಭೀಮಾಶಂಕರ್ ಶೆಟ್ಟಿ, ಲಿಂಗರಾಜ ಸಿರಗಾಪುರ, ಶಿವಪುತ್ರಪ್ಪ ಮರಡಿ ಸೇರಿದಂತೆ ಬಡಾವಣೆಯ ಅನೇಕ ಜನ ಮಹಿಳೆಯರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸೂರ್ಯಕಾಂತ್ ಕೆಬಿ, ಪ್ರಧಾನ ಕಾರ್ಯದರ್ಶಿ ಶಿವಮಂದಿರ ಅಧ್ಯಕ್ಷರು ಶಿವಮಂದಿರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿ ವಿಜೃಂಭಣೆಯಿಂದ ಆಚರಿಸುತ್ತಾ ಇದ್ದೇವೆ. ಶಿವಪಾರ್ವತಿ ಕಲ್ಯಾಣೋತ್ಸವ, ಪಲ್ಲಕ್ಕಿ ಉತ್ಸವ ಹಾಗೂ ಈಗ ಮತ್ತು ವಿವಿಧ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಅಥವಾ ಹಣ್ಣು ಹಂಪಲುಗಳನ್ನು ಬಂದು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ರೀತಿ ಎಲ್ಲರಿಗೂ ಒಂದು ಕೌಟುಂಬಿಕವಾಗಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂಥೇಳಿ ಆ ಉದ್ದೇಶ ಇಟ್ಕೊಂಡು ನಾವು ಪ್ರತಿ ವರ್ಷ ಏನಂತಂದ್ರೆ ಈ ಬಡಾವಣೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತೈತಿ. ರುದ್ರಾಭಿಷೇಕ ಕಾರ್ಯಕ್ರಮ ಆಯಿತು ನಿರಂತರವಾಗಿ. ಆಮೇಲೆ ಶಿವಪಾರ್ವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಈ ಬಡಾವಣೆ ಎಲ್ಲ ಮಹಿಳೆಯರು ಸಹೋದರಿಯರು ಕೂಡಿ ಯಾವ ರೀತಿಯಾಗಿ ಅಕ್ಷತಾ ಕಾರ್ಯಕ್ರಮ ಲಗ್ನ ಯಾವ ರೀತಿ ಆಗಬೇಕು ಅದೇ ರೀತಿಯಾಗಿ ಸುಮಾರು 1 ತಾಸು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದರು. ಅದನ್ನು ಆದ ಕೂಡಲೇ ತಕ್ಷಣ ಏನಂತಂದ್ರೆ ನಾವು ಬ್ಯಾಂಡ್ ಬಾಜುವೊಂದಿಗೆ ಪಲ್ಲಕ್ಕಿ ಏನಂತಂದ್ರೆ ಇಡೀ ಈ ನಮ್ಮ ಶಿವಮಂದಿರದ ಸುತ್ತ ಎಲ್ಲರೂ ಒಬ್ರಿಗೊಬ್ಬರು ಎಲ್ಲರೂ ಒಂದು ತಾಳ ಕೆಲವು ಆದ ಕೂಡ ಒಬ್ಬರೊಬ್ಬರು ಹೇಳ್ಕೊಟ್ಟು ಅದನ್ನೇನಂತಂದ್ರೆ ಪ್ರದರ್ಶನ ಹಾಕಿ ಮತ್ತೆ ತಂದೇನಂತಂದ್ರೆ ಶಿವಮಂದಿರದಲ್ಲಿ ಇಟ್ಟಿವಿ. ಆಮೇಲೆ ಇವಾಗೆಲ್ಲ ಕಾರ್ಯಕ್ರಮ ಏನಂತಂದ್ರೆ ಈಗ ಮತ್ತೆ ಭಕ್ತಾದಿಗಳು ಬರ್ತಾರ, ಹಣ್ಣು ಹಂಪಲು ತಗೋತಾರ, ದೇವ್ರಿಗೆ ಆಶೀರ್ವಾದ ತಗೋತಾರ, ಹೋಗ್ತಾರೆ. ಇದು ನಿರಂತರವಾಗಿ ಅಂತ ಸುಮಾರು 8-9 ಗಂಟೆ ನಡೀತದೆ. ಆಮೇಲೆ ಈವನ್ ರಾತ್ರಿ ಕೂಡ ನಾವು ಜಾಗರಣೆ ಮಾಡ್ತಾ ಇದ್ದೀವಿ. ಅದನ್ನೇನಂತ ಕೂಡ ಬಹಳ ವಿಶೇಷ ಕಾರ್ಯಕ್ರಮ ಹಾಗೂ ಎಲ್ಲರಿಗೂ ಒಂದು ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಉದ್ದೇಶ ಇಟ್ಕೊಂಡು ಅಂತಂದ್ರೆ ನಾವು ಮಾಡ್ತಾ ಇದ್ದೀವಿ. ಹೆಸರು ವಿಜಯಕುಮಾರ್ ಬೊಮ್ಮಣ್ಣ, ಶಿವಮಂದಿರದ ಅಧ್ಯಕ್ಷರು. ಈ ಟ್ರಸ್ಟ್ ವತಿಯಿಂದ ನಾವೇನಂದ್ರೆ ಇವತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಎಲ್ಲರೂ ಕಲಿತು ಜರುಗಿಸಿದೆವು. ಮುಂಜಾನೆ ಏನಪ್ಪ ಅಂತಂದ್ರೆ ರುದ್ರಾಭಿಷೇಕ, ನಂತರ ಪಲ್ಲಕ್ಕಿ ಕಾರ್ಯಕ್ರಮ, ನಂತರ ಸಾಯಂಕಾಲ ಏನಂದ್ರೆ ಎಲ್ಲ ಜನರಿಗೆ ಭಕ್ತರಿಗೆ ದರ್ಶನ ಮಾಡಿಕೊಂಡು ಪ್ರಸಾದ ವಿತರಣೆ ವ್ಯವಸ್ಥೆ ಇಕ್ಕಲಾಗಿದೆ. ಸುರೇಖಾ ಬಾಲ್ಕುಂದೆ,
ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮ ರುದ್ರಾಭಿಷೇಕ ಪೂಜೆ ಎಲ್ಲ ಸರಿಯಾಗಾಯಿತು. ಎಲ್ಲ ಹೆಣ್ಮಕ್ಳು ಕೂಡಿ ಪೂಜೆ ಎಣ್ಣೆ ಹಚ್ಚೋ ಕಾರ್ಯಕ್ರಮ, ಅಕ್ಷತ ಕಾರ್ಯಕ್ರಮ, ಇಲ್ಲಿಂದ ಶಿವಪಾರ್ವತಿ ಕಲ್ಯಾಣೋತ್ಸವ ಏನು ಮಾಡಿದ್ರಲ್ಲ, ಪಾರ್ವತಿ ಮತ್ತು ಭೀಮಾಶಂಕರ್ ಶೆಟ್ಟಿ ಅವ್ರಲಿಂದ ನೆರವೇರಿಸ್ಕೊಟ್ಟಿದ್ರು. ಅವರು ಎಲ್ಲ ವಿಜೃಂಭಣೆಯಿಂದ ಸರಿಯಾಗಾಯಿತು ಕಾರ್ಯಕ್ರಮ. ಪ್ರತಿ ವರ್ಷ ನಾವು ಇದೇ ಥರ ಎಲ್ಲರೂ ಸಹೋದರಿಯರಂತೆ ಎಲ್ಲ ಚಲೋ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ದೇವರ ಆಯುಷ್ಯ ಆರೋಗ್ಯ ಹೆಚ್ಚಿನ ದೇವರಿಗೆ ಎಲ್ಲ ಕೊಡೋಂಥ ಶಕ್ತಿ ಕೊಡಲಿ, ಸರಿಯಾಗಿ ಆಚರಿಸ್ಕೊಂಡು ಇದೇ ರೀತಿ ಹೋಗ್ತಾ ಇದ್ದೀವಿ ಅಂಥೇಳಿ ಎಲ್ಲರೂ. ಕಲಬುರಗಿ ಮಹಾನಗರದ ಶಹಾ ಬಜಾರ್ ಬಡಾವಣೆಯ ಕಟಗರಪುರದಲ್ಲಿರುವ 500 ವರ್ಷ ಪುರಾತನ ಶಿವಮಂದಿರದಲ್ಲಿ ಮಹಾಶಿವರಾತ್ರಿಯ ಉತ್ಸವವು ಸಡಗರದಿಂದ ಸಾಗಿದ್ದು, ಈ ದೇವಸ್ಥಾನದ ವಿಶೇಷವಾದ ಬರಗಾಲದಲ್ಲಿಯೂ ಬತ್ತಲಾಗದ ಬಾವಿಯು ನಮ್ಮ ಸುದ್ದಿ ಸಮಯದ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹೀಗೆ. ಕಲಬುರಗಿ ಮಹಾನಗರದ ಶಹಾ ಬಜಾರ್ ಬಡಾವಣೆಯ ಕಟಗರಪುರದಲ್ಲಿರುವ ಈ ಶಿವಮಂದಿರಕ್ಕೆ ಸರಿಸುಮಾರು 500ಕ್ಕೂ ಅಧಿಕ ವರ್ಷಗಳ ಹಳೆಯ ಇತಿಹಾಸವಿದೆ. ಹೀಗಾಗಿ ಇಲ್ಲಿನ ಶಿವಲಿಂಗದಲ್ಲಿ ಅಪ್ರತಿಮ ಶಕ್ತಿ ಇದೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ಶಹಾ ಬಜಾರ್ದಲ್ಲಿ ಈ ಮಹಾದೇವ್ ಟೆಂಪಲ್ ಸುಮಾರು 500 ವರ್ಷಗಳ ಹಳೆಯ ಟೆಂಪಲ್ ಇದ್ದು ಜಾಗೃತ ದೇವರು. ಆಮೇಲೆ ಈ ದೇವರ ದರ್ಶನಕ್ಕೆ ಸಾಕಷ್ಟು ಭಕ್ತರು ಬರ್ತಾರೆ. ಬೇರೆ ಬೇರೆ ಊರಿನಲ್ಲಿರೋ ಜನರು ಬಂದು ಇಲ್ಲಿ ದರ್ಶನ ಪಡ್ಕೊಳ್ತಾರೆ. ಇಲ್ಲಿ ದರ್ಶನ ಪಡ್ಕೊಳ್ಳೋದು ಅನೇಕ ಜನರು ಧನ್ಯರಾಗಿದ್ದಾರೆ. ಇಲ್ಲಿ ಏನು ಬೇಡ್ಕೊಳ್ತೀರಿ ಅದನ್ನು ಯಶಸ್ವಿಯಾಗಿ ದೇವರು ಪೂರ್ಣಗೊಳಿಸ್ತಾರೆ. ಆದ ಕಾರಣ ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಕಲಬುರಗಿಯಲ್ಲೇ ಶಹಾ ಬಜಾರ್ದಲ್ಲಿ ಇರುವಂಥ ಈ ಮಹಾದೇವ್ ಗುಡಿ ತುಂಬ ಹಳೆಯದಾಗಿದ್ದು, ಇನ್ನು ಬೆಳಿಗ್ಗೆ ಮಹಾಶಿವರಾತ್ರಿ ಅಭಿಷೇಕ 3 ಗಂಟೆಯಿಂದ ರಾತ್ರಿ 3 ಗಂಟೆಯಿಂದ ಅಭಿಷೇಕ, ಲಿಂಗ ಪೂಜೆ, ಆಮೇಲೆ ರುದ್ರಾಭಿಷೇಕ ಎಲ್ಲವನ್ನು ಮುಗಿಸಿ ಇವಾಗ ದರ್ಶನಕ್ಕೆ ಜನರಿಗೆ ನಾವು ನೆರವು ಮಾಡಿಕೊಟ್ಟಿವಿ. ಸಾಯಂಕಾಲ ಭಜನೆ ಇರುತ್ತೆ, ರಾತ್ರಿ ಬೆಳಗನ ಭಜನೆ ಇರುತ್ತೆ, ಆಮೇಲೆ ರಾತ್ರಿ ಪ್ರಸಾದನೂ ಹಂಚ್ತಾರೆ ಮತ್ತು ಹೆಣ್ಣು ಮಕ್ಕಳನ್ನು ಭಜನೆ ಕಾರ್ಯಕ್ರಮ ಇರ್ತದೆ. ಇನ್ನು ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಎಂತಹ ಬರಗಾಲದ ಪರಿಸ್ಥಿತಿ ಬಂದರೂ ಕೂಡ ನೀರು ಬತ್ತದೇ ಇರುವಂತಹ ಒಂದು ಬಾವಿ ಇಲ್ಲಿರುವುದು ವಿಶೇಷ ಸಂಗತಿಯಾಗಿದೆ. ಮಹಾದೇವ ದೇವಸ್ಥಾನದಲ್ಲಿ ಈ ಗುಡಿಯಲ್ಲಿ ಬರಗಾಲ 1972ರಲ್ಲಿ ಬರಗಾಲ ಬಂದಾಗ ನಮ್ಮ ಗುಡಿಯ ಬಾವಿ ಇಡೀ ಶಹಾ ಬಜಾರ್ಗೆ ಕುಡಿಯೋ ನೀರು ಸಪ್ಲೈ ಮಾಡಿತ್ತು. ಈ ಬಾವಿ ಯಾವಾಗಲೂ ಒಣಗಲ್ಲ, ಇದು ಯಾವಾಗಲೂ ನೀರು ತುಂಬಿರ್ತದೆ. ನೋಡಿ 2 ವರ್ಷ ಆಯಿತು ಮಳೆ ಬಂದಿಲ್ಲ, ಆದರೂ ನಮ್ಮ ಬಾವಿಯಲ್ಲಿ ನೀರು ಸಾಕಷ್ಟಿದೆ. ಶಿವರಾತ್ರಿಯ ದಿನದ ಅಂಗವಾಗಿ ಇಂದು ಇಲ್ಲಿನ ಶಿವಲಿಂಗಕ್ಕೆ ವಿಶೇಷ ಪುಷ್ಪಾಲಂಕಾರವನ್ನ ಮಾಡಲಾಗಿತ್ತು. ಅದೇ ರೀತಿ ರಾಜಪೂತ್ ಮಾತಾ ಜಾಗರಣ ಸಮಿತಿಯ ವತಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಯಿತು.
ಇವಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ.